ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಜೈ ವಾರಾಹಿ ಜೈ ಜೈ ವಾರಾಹಿ. ಇವತ್ತು ನಾನು ಹೇಳುವಂತಹ ಈ ಒಂದು ರೆಮಿಡಿ ಅಮಾವಾಸ್ಯೆಯ ದಿನ ಮಾತ್ರ ನೀವು ಮಾಡಿಕೊಳ್ಳುವಂಥದ್ದು. ಮನೆಗೆ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆಸಲು, ಚೆನ್ನಾಗಿ ನಿಮ್ಮ ಅಂಗಡಿನಲ್ಲಿ ವ್ಯಾಪಾರ ಆಗಬೇಕು ಅಂತಂದರೆ, ಕೆಟ್ಟ ದೃಷ್ಟಿಗಳು, ವಾಮಾಚಾರ, ಮಾಟ ಮಂತ್ರಗಳಿಂದ ನೀವು ತಪ್ಪಿಸ್ಕೊಳ್ಬೇಕು ಅಂತಂದರೆ ಅಮಾವಾಸ್ಯೆಯ ದಿನ ಈ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಸಾಕು. 200% ಹೇಳ್ತೀನಿ. ಈ ಆಷಾಢ ಮಾಸದ ಅಮಾವಾಸ್ಯೆ ದಿನ ನೀವೊಂದು ಚಿಕ್ಕ ಕೆಲಸವನ್ನು ಮಾಡಿ ತುಂಬ ಒಂದು ಒಳ್ಳೆ ರಿಸಲ್ಟ್ನ ನೋಡ್ತೀರಾ. ಮನೆಯಲ್ಲಿ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಮತ್ತು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಎನರ್ಜಿ ಬರಲ್ಲ, ಮಾಟ ಮಂತ್ರಗಳು ಮನೆಗೆ ತಾಗೋದಿಲ್ಲ, ಮನೆಯಲ್ಲಿ ಏಳಿಗೆ ತುಂಬಾ ಚೆನ್ನಾಗಿ ಆಗುತ್ತೆ. ಇದಕ್ಕೆ ಏನೇನೆಲ್ಲ ಬೇಕು ಅಂತಂದರೆ, ನಾನು ಮೊದಲೇ ತೋರಿಸ್ಕೊಂಡು ಲಾವಂಚಿ ಬೇರು 1 ಹಿಡಿಯಾಗಷ್ಟು ಲಾವಂಚಿ ಬೇರನ್ನ ತೊಗೊಳ್ಬೇಕು. ಈಗ ನಾನು ತೋರಿಸ್ತಿದ್ದೀನಿ ನೋಡಿ ನಿಮಗೆ ಸ್ಕ್ರೀನ್ ಮೇಲೆ. ಇದನ್ನು ನಾವು ಎಡಮುರಿ ಬಲಮುರಿ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಕಾಯಿನ ತೊಗೊಳ್ಬೇಕು. ಕರೆಕ್ಟಾಗಿ ಇದು 54 ಇರಬೇಕು. 2 ಸೇರಿ 54. ಎಡಮುರಿ ಮತ್ತು ಬಲಮುರಿ ಕಾಯಿ ಇದೆಯಲ್ಲ, ಇದು ಒಟ್ಟು 2 ಸೇರಿ 54 ತೊಗೊಳ್ಳಿ. ಇದ್ರ ಜೊತೆಗೆ ಪಿಂಕ್ ಸಾಲ್ಟ್ ಅಂತ ಬರುತ್ತೆ, ನಾನು ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ಪಿಂಕ್ ಸಾಲ್ಟನ್ನು ತೊಗೊಳ್ಬೇಕು. ಇನ್ನು ಪಿಂಕ್ ಸಾಲ್ಟ್ ಜೊತೆಗೆ ನೀವು ಪಟ್ಟಿಕ ಕಲ್ಲು ಅಂದರೆ ಹಾಲುಮ್ ಕಲ್ಲು ಅಂತ ಹೇಳಿದ್ದೀನಿ ನೋಡಿ. ನಾನು ಸಾಕಷ್ಟು ರೀತಿಯಾಗಿ ನಮಗೆ ಹಾಲುಮ್ ಕಲ್ಲು ತುಂಬ ಯೂಸ್ಫುಲ್ ಆಗುತ್ತೆ. ನೆಗೆಟಿವ್ ಎನರ್ಜಿಯನ್ನು ತೆಗೆಯೋದಕ್ಕಿರ್ಬೋದು, ಲಕ್ಷ್ಮಿ ಆಕರ್ಷಣೆಗೆ ಇರ್ಬೋದು. ಪ್ರತಿಯೊಬ್ಬರ ಅಂಗಡಿನಲ್ಲಿ ನೀವು ನೋಡಿ, ಮಾರ್ವಾಡಿ ಅಂಗಡಿಗಳಲ್ಲಿ, ಬಟ್ಟೆ ಅಂಗಡಿಗಳಲ್ಲಿ ಕಲ್ಲನ್ನು ಹಿಡ್ದೇ ಯಾವುದೇ ಕಾರಣಕ್ಕೂ ವ್ಯಾಪಾರನೇ ಮಾಡೋದಿಲ್ಲ. ಅಷ್ಟು ಪವರ್ಫುಲ್ ಹಾಲಮ್ ಕಲ್ಲು. ಈಗ ನಾನು ಹೇಳ್ದಂಗೆ ಕರೆಕ್ಟಾಗಿ 1 ಹಿಡಿಯಾಗಷ್ಟು ಲವಂಚ ಬೇರು. ಇದೆಲ್ಲ ನಮ್ಗೆ ಒಂದು 10-20 ರೂಪಾಯಿ ಸಿಕ್ತು ಕೊಟ್ರಿ ಅಂತಂದರೆ ಲವಂಚಿ ಬೇರು 1 ಹಿಡಿಯಾಗಷ್ಟು ಗ್ರಂಥಿಕೆ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಈ ಎಡಮುರಿ ಬಲಮುರಿ ಕಾಯಿನೂ ಅಷ್ಟೇ ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನು 2 ಸಮವಾಗಿ 54 ತೊಗೊಳ್ಳಿ. ಪಿಂಕ್ ಸಾಲ್ಟ್ ನಿಮಗೆ ಆನ್ಲೈನಲ್ಲಿ ತೊಗೊಂಡ್ರೂ ಸಿಗುತ್ತೆ. ಸಾಲ್ಟ್ ತೊಗೊಳ್ಳಿ, ಕಲ್ಲುಪ್ಪು ತೊಗೊಳ್ಬೇಕು, ಪುಡಿಪ್ಪು ತೊಗೊಳ್ಬಾರ್ದು. ಇನ್ನು ಹಾಲು ಮುಕ್ಕಲ್ಲನ್ನ ತೊಗೊಳ್ಬೇಕಾಗುತ್ತೆ. ಇದನ್ನೆಲ್ಲ ನೀವು ಏನು ಮಾಡಬೇಕು ಅಂತಂದರೆ, ಫಸ್ಟು ಒಂದು ಅರಿಶಿಣ ಬಟ್ಟೆನ ರೆಡಿ ಮಾಡ್ಕೊಳ್ಳಿ. ಓಕೆನಾ? ಒಂದು ಅರಿಶಿಣ ದೇವ್ರ ಮನೇಲಿ ಕೂತ್ಕೊಂಡು ಒಂದು ಅರಿಶಿಣ ಕಲರ್ ಬಟ್ಟೆ, ಈಗ ಬಿಳಿ ಬಟ್ಟೆ ಬರುತ್ತಲ್ಲ, ಆ ಬಿಳಿ ಬಟ್ಟೆಗೆ ಸ್ವಲ್ಪ ಅರಿಶಿಣ ಎಲ್ಲ ಹಾಕಿ ಒಂದು ಸ್ವಲ್ಪ ಒಣಗಿಸಿಟ್ಕೊಳ್ಳಿ. ಅಥವಾ ಯೆಲ್ಲೋ ಕಲರ್ ಬಟ್ಟೆ ಇತ್ತು ಅಂತಂದರೂ ನಿಮಗೆ ಅದೇ ಸಾಕಾಗುತ್ತೆ. ಅದನ್ನು ಇಟ್ಕೊಳ್ಳಿ. ಈ ಲಾವಂಚಿ ಬೇರನ್ನ ಏನು ಮಾಡಬೇಕು ಅಂತಂದರೆ, ನೀವು ಕೆಂಪು ದಾರದಲ್ಲಿ ಕಟ್ಕೊಬೇಕು. ಬರೀ ಲಾವಂಚ ಬೇರೆ ಏನಿದೆಯಲ್ಲ, ಆ ಲಾವಂಚಿ ಬೇರನ್ನ ಕೆಂಪು ದಾರ ಮಾಡ್ಕೊಳ್ಳಿ ಮನೆಯಲ್ಲೇ. ಇಲ್ಲಾಂದರೆ ನಿಮ್ಗೆ ಅಂಗಡಿನಲ್ಲೂ ಸಿಗುತ್ತೆ. ಒಂದು ವೇಳೆ ನಿಮ್ಗೆ ಅಂಗಡಿನಲ್ಲಿ ಸಿಗಲಿಲ್ಲ ಅಂತಂದರೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಈ ಹಸಿ ದಾರ ಬರುತ್ತಲ್ಲ, ನಾವು ಹೂ ಕೊಟ್ಟ ದಾರಕ್ಕೆ ಒಂದು ಸ್ವಲ್ಪ ಕುಂಕುಮವನ್ನು ಹಚ್ಕೊಂಡು ಅದನ್ನು ಕೆಂಪು ದಾರ ಮಾಡಿಕೊಂಡು, ಲಾವಂಚಿ ಬೇರೆ ಸಪ್ರೇಟಾಗಿ ಲಾವಂಚಿ ಬೇರನ್ನು ಮಾತ್ರ ಕೆಂಪು ದಾರದಲ್ಲಿ ನೀಟಾಗಿ ಸುತ್ತಿ ಕಟ್ಟಿ. ನಂತರ ಇದು ಲಾವಂಚಿ ಬೇರೆ ಏನು ಮಾಡುತ್ತೆ ಅಂತಂದರೆ, ಮಹಾಲಕ್ಷ್ಮಿ ಆಕರ್ಷಣೆಯನ್ನು ಮಾಡ್ತಾರೆ. ಇನ್ನು ಎಡಮುರಿ ಬಲಮುರಿ ಏನಿದೆಯಲ್ಲ, ಅವೆರಡು 54 ಏನು ತೊಗೊಂಡಿರ್ತೀರಿ ನೋಡಿ, ಇದನ್ನು ನೀವು ಅರಿಶಿಣ ದಾರದಲ್ಲಿ ಸುತ್ತಕೊಳ್ಬೇಕು ಸಪ್ರೇಟಾಗಿ. ಲಾವಂಚಿ ಬೇರನ್ನ ರೆಡ್ ಕಲರ್ ದಾರದಲ್ಲಿ ಸುತ್ತಕೊಳ್ಳಿ. ಎಡಮುರಿ ಮತ್ತು ಬಲಮುರಿ ಕಾಯಿಯನ್ನು ಏನು ಮಾಡಬೇಕು ಅಂತಂದರೆ ಅರಿಶಿಣ ದಾರದಲ್ಲಿ ಸುತ್ತಕೊಳ್ಳಿ. ಇದನ್ನು ಅಷ್ಟೇ ನೀವು ಅರಿಶಿಣವನ್ನು ಬೆರೆಸಿ ಮನೆಯಲ್ಲೇ ಮಾಡ್ಕೊಳ್ಬಹುದು. ನಂತರ ನೀವು ಪಟ್ಟಿಕೆ ಕಲ್ಲು ಸಿಗುತ್ತಲ್ಲ, ಹಾಲುಮ್ ಕಲ್ಲು ಅಥವಾ ಪಿಟ್ಕರಿ ಅಂತ ಕೂಡ ಕರಿತೀವಿ ಇದನ್ನು ನೀವು ಏನು ಮಾಡಬೇಕು ಅಂತಂದರೆ ಕಪ್ಪು ದಾರದಲ್ಲಿ ಸುತ್ತಕೊಳ್ಬೇಕು. ನೋಡಿ, ಈ ಪಿಟ್ಕರಿ ಅಥವಾ ಹಾಲುಮ್ ಕಲ್ಲನ್ನು ಅಂಗಡಿಗಳಲ್ಲಿ ಕಪ್ಪು ದಾರದಲ್ಲಿ ಹಾಕಿರ್ತಾರೆ ಅಥವಾ ಕೆಂಪು ಬಟ್ಟೆಯಲ್ಲಿ ಕಟ್ಟಿರ್ತಾರೆ. ಕೆಂಪು ಬಟ್ಟೆಯನ್ನು ಕಟ್ಟಿದ್ರೆ ಏನಾಗುತ್ತೆ ಅಂತಂದರೆ, ಲಕ್ಷ್ಮಿ ಆಕರ್ಷಣೆಗೆ, ಧನಾಕರ್ಷಣೆಗೆ ಇದು ನಮಗೆ ಸಹಾಯ ಆಗುತ್ತೆ. ಕಪ್ಪು ದಾರದಲ್ಲಿ ಏನು ಕಟ್ತಾರೆ ಅಂತಂದರೆ, ನೆಗೆಟಿವ್ ಎನರ್ಜಿ ಬರಬಾರ್ದು, ವಾಮಾಚಾರದ್ದು ಒಂದು ದೋಷ, ಯಾರಾದರೂ ಕೆಟ್ಟ ಮನಸ್ಸನ್ನು ಇಟ್ಕೊಂಡು ಶಾಪಗಳು ಬಂದರೆ ತಾಗಬಾರ್ದು, ಅಥವಾ ನೆಗೆಟಿವ್ ಎನರ್ಜಿನ ಇಟ್ಕೊಂಡಿರೋರು ಶಾಪಿಗೆ ಬಂದರೆ ತಾಗಬಾರ್ದು ಅಂತ ಹೇಳಿಬಿಟ್ಟು ಕಪ್ಪು ದಾರದಲ್ಲಿ ಕಟ್ಟಿ ಇಟ್ಟಿರ್ತಾರೆ. ನೀವು ಮನೆಗೆ ಒಂದು ಮತ್ತು ನಿಮ್ಮ ಅಂಗಡಿ ಏನಾದರೂ ಇತ್ತು ಅಂಗಡಿಗೂ ಮಾಡ್ಕೊಬೇಕಂದ್ರೆ ಎರಡು ಸಪ್ರೇಟಾಗಿ ಮಾಡ್ಕೊಂಡು ಒಂದು ಅಂಗಡಿಯಲ್ಲಿ ಕಟ್ಬೋದು, ಮನೇಲಿ ಕಟ್ಕೊಳ್ಬೋದು. ಮನೆಗೆ ಸಾಕು ಅಂದರೆ ಮನೆಯಲ್ಲೇ ಕಟ್ಟಿ, ಅಂಗಡಿಗೆ ಸಾಕು ಅಂತಂದರೆ ಒಂದು ಸಪ್ರೇಟಾಗಿ ಮಾಡಿಕೊಂಡು ಒಂದನ್ನು ಮಾತ್ರ ನೀವು ಅಂಗಡಿಯಲ್ಲಿ ಕಟ್ಕೊಳ್ಬಹುದು. ಈ ರೀತಿಯಾಗಿ ನೀವು ಕಪ್ಪು ದಾರದಲ್ಲಿ ಕಟ್ಕೊಳ್ಬೇಕು. ಇದೆಲ್ಲ ಆದಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ಆ ಬಟ್ಟೆ ಇರುತ್ತಲ್ಲ, ಆ ಬಟ್ಟೆನ ತೊಗೊಂಡು ನೀವು ಆ ಬಟ್ಟೆಯಲ್ಲಿ, ಅರಿಶಿನ ಬಟ್ಟೆಯಲ್ಲಿ ಎಲ್ಲ ವಸ್ತುಗಳನ್ನು ಹಿಡಿ. ಹಾಲುಮಕಲ್ಲಿ ಹಿಡಿ, ಅದಾದಮೇಲೆ ಎಡಮುರಿ ಬಲಮುರಿ ಕಾಯಿಯನ್ನು ಹಿಡಿ, ಲಾವಂಚಿ ಬೇರನ್ನೆಲ್ಲ ಹಿಡಿ. ಇದೆಲ್ಲ ಇಟ್ಬಿಟ್ಮೇಲೆ ನೀವು ಈ ಪಿಂಕ್ ಸಾಲ್ಟ್ ಏನು ಹಾಕ್ತಿರಲ್ಲ, ಆ ಪಿಂಕ್ ಸಾಲ್ಟ್ ಹಾಕಬೇಕಾದ್ರೆ ನಿಮ್ಗೇನಾದರೂ ಮಾಟ ಮಂತ್ರ ಮಾಡ್ತಾರೆ ಅಥವಾ ನಿಮ್ಗೇನಾದರೂ ತೊಂದರೆ ಕೊಡ್ತಾರೆ, ನಿಮ್ಮ ಶತ್ರುಗಳು ಅಂದರೆ ಇವ್ರ ಹೆಸರು ಇವರೇ ಅಂತ ನಿಮ್ಗೆ ಗೊತ್ತಿರಲ್ಲ, ಬಟ್ ಏನಾದರೂ ಸ್ವಲ್ಪ ಅನುಮಾನ ಇತ್ತು ಅಂತಂದರೆ ಅವರು ಇರಬಹುದು ಅಂತ ಹೇಳ್ಕೊಳ್ಳಿ. ಅವರೇ ಅಂತ ಹೇಳೋದಕ್ಕೆ ಹೋಗಬೇಡಿ. ದೇವ್ರ ಹತ್ರ ಇಟ್ಬಿಟ್ಟು ಗಂಟು ಹಾಕಿಬಿಟ್ಟು ದೇವ್ರ ಮುಂದೆ ಹತ್ರ ಬೇಡ್ಕೊಳ್ಳಿ, ನನಗೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲದೆ ನನ್ನನ್ನು ಕಾಪಾಡು,
ಯಾರಾದರೂ ವಾಮಾಚಾರ ಮಾಡ್ತಾ ಇದ್ದಾರೆ, ಚೆನ್ನಾಗಿ ವ್ಯಾಪಾರ ಆಗ್ತಾ ಇಲ್ಲ, ನಿಮ್ಗೆ ಡೌಟ್ ಇದೆ, ಯಾರಾದರೂ ಇಂಥ ವ್ಯಕ್ತಿಗಳು ಬಂದು ಹೋದಾಗ ಏನಾದರೂ ಮಾಡಿಸ್ಕೊಂಬಂದಿದ್ದಾರಾ, ಅಥವಾ ಇವ್ರು ಬಂದು ಹೋದಾಗ ಏನು ಚೆನ್ನಾಗಿ ವ್ಯಾಪಾರ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿ ಅಂದ್ಕೊಂಡು ಬಂದು ಯಾರಾದರೂ ನಿಮಗೆ ಶಾಪ್ಗಳಲ್ಲಿ ಮನೆಗಳಲ್ಲಿ ಏನಾದರೂ ಇಟ್ಬಿಟ್ಟು ಹೋಗಿದ್ರು ಇದೆಲ್ಲ ಏನಾಗುತ್ತೆ ಗೊತ್ತಾ, ಎಡಮುರಿ ಮತ್ತು ಬಲಮುರಿ ಕಾಯಿ ಆ ನೆಗೆಟಿವ್ ಎನರ್ಜಿನೆಲ್ಲ ಇಳ್ಕೊಂಡ್ಬಿಡುತ್ತೆ. ಮತ್ತು ಅವರೇನು ಕೆಟ್ಟ ಆಲೋಚನೆಗಳು ಇಟ್ಕೊಂಡ್ಬಂದಿರ್ತಾರೆ ನೋಡಿ, ಅದನ್ನೆಲ್ಲನೂ ಅದು ನೀಟಾಗಿ ಹೇಳ್ಕೊಂಡ್ಬಿಡುತ್ತೆ. ಮೊದಲು ನೀವು ದೇವ್ರ ಮನೆ ಇಟ್ಕೊಂಡು ಚೆನ್ನಾಗಿ ಅದನ್ನು ಬೇಡ್ಕೊಳ್ಳಿ. ಆದಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ಮನೇಲಿ ಕಟ್ಟೋರು ಮನೆಯಿಂದ ಹೊರಗಡೆ ಕಟ್ಟಬೇಕು. ಅಂದರೆ ಹೊರಗಡೆ ಮೇಲೆ ಬಾಗಿಲಲ್ಲಿ ಈಚೆ ಕಡೆ ಕಟ್ಟಬೇಕು, ಮೇಲೆ ಮನೆ ಒಳಗಡೆಯಿಂದ ಕಟ್ಟಬಾರ್ದು. ಯಾಕಂತಂದರೆ ನಮಗೆ ನೆಗೆಟಿವ್ ಎನರ್ಜಿ ಬರೋದೇ ಹೊರಗಡೆಯಿಂದ ಫಸ್ಟು. ಸೊ ಅದನ್ನು ಅಲ್ಲೇ ಸ್ಟಾಪ್ ಮಾಡಬೇಕು ಅಂತಂದರೆ ನೀವೇನು ಮಾಡಬೇಕಂದ್ರೆ, ಮನೆಯಿಂದ ಹೊರಗಡೆ ಬಾಗಿಲಲ್ಲಿ ಅದನ್ನು ಕಟ್ಟಬೇಕು. ಇದು ಲಾವಂಚಿ ಬೇರೆ ಏನು ಮಾಡುತ್ತೆ ಗೊತ್ತಾ, ದುಡ್ಡನ್ನು ಆಕರ್ಷಣೆ ಮಾಡುತ್ತೆ. ದುಡ್ಡು ಚೆನ್ನಾಗಿ ಲಾವಂಚಿ ಬೇರೆ ಆಕರ್ಷಣೆ ಮಾಡುತ್ತೆ. ಮತ್ತು ಒಂದು ಕಲಶದಲ್ಲಿ ಒಂದು ಸ್ವಲ್ಪ, ನೀವು ಮನೇಲಿ ದೇವ್ರ ಮನೇಲಿ ಕಲಶ ಇಡ್ತೀರಲ್ಲ, ಆ ಕಲಶದ ಒಳಗಡೆ ಒಂದು ಸ್ವಲ್ಪ ಲಾವಂಚಿ ಬೇರೆ ಹಾಕಿದ್ರೂ ಅಷ್ಟೇ ಲಕ್ಷ್ಮಿಯ ಆಕರ್ಷಣೆ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಗೊತ್ತಾ, ಧನಾಕರ್ಷಣೆ ಹೆಚ್ಚಾಗುತ್ತೆ, ಮನೆ ಅಭಿವೃದ್ಧಿ ಆಗುತ್ತೆ, ಏಳಿಗೆ ಆಗುತ್ತೆ, ವ್ಯಾಪಾರ ತುಂಬ ಚೆನ್ನಾಗಿ ಆಗುತ್ತೆ. ಹಣದ ಆಕರ್ಷಣೆಯಿಂದ ಖಂಡಿತವಾಗಿಯೂ ಮನೆಯಲ್ಲಿ ಸಮೃದ್ಧಿ ಅಂತನೋದು ಹಾಗೆ ಆಗುತ್ತೆ. ಇದನ್ನೆಲ್ಲ ಮಾಡುವಾಗ ನೀವು ಬೆಳಗ್ಗೆ ಸಾಯಂಕಾಲ ಕುಬೇರ ಮಂತ್ರವನ್ನು ಜಸ್ಟ್ ಫೋನಲ್ಲಿ ಕೇಳಿ. ನಾನು ಆಲ್ರೆಡಿ ಕುಬೇರ ಮಂತ್ರದ ಬಗ್ಗೆ ಹೇಳಿದ್ದೀನಿ. ನೀವು ನಿತ್ಯ ನೀವು 3 ಸರಿ ಬೆಳಗ್ಗೆ, 3 ಸರಿ ಸಂಜೆ, 3 ಸತಿ ಹೇಳೋದ್ರಿಂದ ಮನೆ ನಿಮಗೆ ಗೊತ್ತಾಗೋದಿಲ್ಲ ಮನೆ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ಎಷ್ಟು ಚೆನ್ನಾಗಿ ನಮಗೆ ಹಣ ಒದಗಿ ಬರುತ್ತೆ ಅಂತ ಹೇಳಿ. ಮತ್ತು ನಾನು ದುಡ್ಡಿನ ಮಂತ್ರ ಕೂಡ ಹಾಕಿದ್ದೀನಿ. ಅದನ್ನೆಲ್ಲ ನೀವು ಹೇಳಿದ್ದೆಲ್ಲ ಚಿಕ್ಕ ಚಿಕ್ಕ ಮಂತ್ರಗಳಿದೆಲ್ಲ, ಚಿಕ್ಕ ಚಿಕ್ಕ ಬೀಜಾಕ್ಷರ ಮಂತ್ರಗಳನ್ನು ನಮಗೆ ಕೊಟ್ಟಿರುವಂಥದ್ದು. ಅಮ್ಮಮ್ಮ ಅಂತಂದರೆ 1-2 ನಿಮಿಷದಲ್ಲಿ 21 ಸಾರಿ, 3 ಸಾರಿ ಈ ರೀತಿಯೆಲ್ಲ ಹೇಳ್ಕೊಂಡ್ಬಿಡ್ಬೋದು. ತುಂಬ ಸುಲಭ, ಆದರೆ ಅದರ ಒಂದು ಪವರ್ ಏನಿದೆ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಈ ರೀತಿಯೆಲ್ಲ ಮಾಡ್ಕೊಂಡು, ಇದೇ ಅಮಾವಾಸ್ಯೆ ದಿನ ಇದನ್ನು ಈ 4 ವಸ್ತುಗಳನ್ನು ಹಾಕಿ ಚೆನ್ನಾಗಿ ಕಟ್ಬಿಟ್ಟು ಪೂಜೆಯನ್ನು ಮಾಡಿ, ಮನೆಗೆ ಯಾವುದೇ ರೀತಿ ದೋಷಗಳು ತಾಗೋದಿಲ್ಲ, ವಾಮಾಚಾರ ಕೂಡ ಆಗೋದಿಲ್ಲ. ಚೆನ್ನಾಗಿ ಮನೆಗೆ ಲಾವಂಚಿ ಬೇರೆ ಮತ್ತು ಪಿಟ್ಕರ್ ಅಂದರೆ ಆಲುಮಕಲ್ಲು ಚೆನ್ನಾಗಿ ಮನೆಗೆ ದುಡ್ಡನ್ನು ಆಕರ್ಷಣೆ ಮಾಡುತ್ತೆ. ಡೈಲಿ ನಿಮ್ಮ ಮನೆಗೆ ಪೂಜೆ ಮಾಡಿದಾಗೆಲ್ಲನೂ ಅದಕ್ಕೂ ಪೂಜೆ ಮಾಡಿ ಮನೆಗೆ ಚೆನ್ನಾಗಿ ಪಾಸಿಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.